ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಆಲಿಯಾ ಎಂಬ್ರಾಯ್ಡ್ರಿ ಆ್ಯಂಡ್ ಫ್ಯಾಷನ್ಸ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತೊಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಫಸ್ಟ್ ಏನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಲೋಡಿಂಗ್ ಮಾಡೋದಕ್ಕೆ ಅಂಥೇಳಿ ಥ್ರೆಡ್ನ ತೊಗೊಂಡು ಫಸ್ಟ್ ಒಂದು ರಫಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಫುಲ್ಲು 5 ವಿಡ್ತಲ್ಲಿ ಇದು ಥ್ರೆಡ್ ದಪ್ಪ ಇರೋದರಿಂದ ನಾನು 5 ವಿಡ್ತಲ್ಲಿ ಲೋಡಿಂಗ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಯಾಕೆ ಫಸ್ಟ್ ಆರೆಂಜ್ ಹಾಕ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ನಾವು ಒಂದು ಕಡೆಯಿಂದ ಒಂದು ಕಲರ್ಸ್ನ ಮುಗಿಸ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಪದೇ ಪದೇ ದಾರ ಹಾಕ್ಕೊಳ್ಳೋದು ಇಟ್ಕೊಳ್ಳೋದಿಲ್ಲ. ಇದಾದಮೇಲೆ ನಾನು ನೆಕ್ಸ್ಟ್ ಒಂದು ಫ್ಲವರ್ದು ಡಿಸೈನ್ ಬರುತ್ತೆ, ಆ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಮಾತಾಡ್ತಾ ಏನಾಯಿತು, ನನಗೆ ಅದು ನೆನಪಾಗಲೇ ಇಲ್ಲ. ಮತ್ತು ನಾನು ಥ್ರೆಡ್ ಚೇಂಜ್ ಮಾಡಿಕೊಂಡು ಮತ್ತು ಗೋಲ್ಡನ್ ಜರಿ ಥ್ರೆಡ್ನ ಹಾಕ್ಕೊಂಡು ಇದನ್ನು ಒಂದು 3 ವಿಡ್ತಲ್ಲಿ ಬಾರ್ಡರನ್ನು ಕೊಟ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಥ್ರೆಡ್ಡಲ್ಲಿ ನಾನು ಇಲ್ಲಿ ಬಾಲ್ ಚೈನ್ನ ಕೊಡ್ತಾಯಿದ್ದೀನಿ. ಬಾಲ್ ಚೈನು ಅಷ್ಟೇ, ಇಲ್ಲಿ 2.5 3 ವಿಡ್ತಲ್ಲಿ ನೀವು ಮಾಡ್ಕೊಬೋದು. ತೀರಾ ಜಾಸ್ತಿ ಆಗಿಬಿಟ್ರೆ ಅದು ಸ್ಟಿಚಸ್ ಕಾಣುತ್ತೆ. ನಾನು ಇದನ್ನು ನಿಮಗೆ ಬೇಸಿಕ್ ವಿಡಿಯೋ ಒಂದು ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸರಿಯಾಗಿ ಟೈಮ್ ಆಗ್ತಾಯಿಲ್ಲ. ಖಂಡಿತ ಮತ್ತೆ ಬೇಸಿಕ್ ವಿಡಿಯೋದಲ್ಲಿ ನಾನು ಬಾಲ್ ಚೈನ್ನ, ಸ್ಟೋನ್ ಚೈನ್ನ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ. ಇದು ಒಂದು 2 ವಿಡ್ತ್ ಅಥವಾ 2.5 ವಿಡ್ತಲ್ಲಿ ಮಾಡಿದ್ರೆ ಸಾಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾನು ಡಿಸೈನ್ಗೆ ಬರ್ತೀನಿ. ನೋಡಿ, ಮತ್ತೆ ಆರೆಂಜ್ ಕಲರ್ನ ಹಾಕ್ಕೊಂಡಿದ್ದೀನಿ. ನಾನು ಫಸ್ಟ್ ಆರೆಂಜ್ ಹಾಕ್ಕೊಂಡಿದ್ದೆ, ಫಸ್ಟ್ ಇದನ್ನೆಲ್ಲ ಮುಗಿಸ್ಬೇಕು ಅಂತ, ಬಟ್ ಅದು ಮಿಸ್ ಆಯಿತು. ಈ ಡಿಸೈನ್ನ ಸ್ಲೀವ್ಸ್, ಈ ಒಂದು ಬ್ಲೌಸ್ದು ಸ್ಲೀವ್ಸ್ ವರ್ಕನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಸೇಮ್ ಇದೇ ಫ್ಲವರೇ ಬರುತ್ತೆ. ಸೊ ಈ ಒಂದು ಡಿಸೈನ್ಗೆ ನಾನು ಆ ಸ್ಲೀವ್ಸ್ ಡಿಸೈನ್ನ ನಾನು ಮ್ಯಾಚ್ ಮಾಡಿದ್ದೀನಿ. ಅದರಲ್ಲೂ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ, ಸೇಮ್ ಅದೇ ಫ್ಲವರ್ನ ಇಲ್ಲೂ ಕೂಡ ತೊಗೊಂಡಿದ್ದೀನಿ. ನಾನು ಇದಕ್ಕೆ ಮ್ಯಾಚ್ ಆಗಬೇಕು ಅಂತಲೇ ನಾನು ಆ ಸ್ಲೀವ್ಸ್ ವರ್ಕ್ನ ಮಾಡಿರೋದು. ಇಲ್ಲಿ ಸರ್ಕಲ್ ಫಸ್ಟ್ ಹಾಕ್ಕೊಂಡು ಆಮೇಲೆ ಸುತ್ತ ಪೆಟಲ್ಸ್ ಹಾಕ್ಕೊಂಡಿದ್ದೀನಿ. ಇದು ನಿಮಗೆ ಸುತ್ತ ನಿಮಗೆ ಹಾಕ್ಕೊಳ್ಳೋದಕ್ಕೆ ಬರೋದಿಲ್ಲ ಈ ಥರ ಅಂತ ಹೇಳಿದ್ರೆ, ಈ ರೀತಿ ನೋಡಿ, ಫಸ್ಟು ಆ ಕಡೆ 3 ಈ ಕಡೆ 3 ಪೆಟಲ್ಸ್ ಮಾಡಿಕೊಂಡು ಮಧ್ಯದಲ್ಲಿ ನಿಮ್ಗೆ ಎಷ್ಟು ಪೆಟಲ್ಸ್ ಫಿಲ್ ಮಾಡ್ಬೋದು ಆ ರೀತಿ ನೋಡ್ಕೊಂಡು ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಈಗೇನು ಮಾಡ್ತಾಯಿದ್ದೀನಿ, ಸುತ್ತ ಪೆಟಲ್ಸ್ ಮಾಡ್ಕೊಳ್ತಾ ಹೋಗ್ಬೋದು, ಗ್ಯಾಪ್ ಕೊಡ್ದಂಗೆ ಆ ರೀತಿನೂ ಮಾಡ್ಬೋದು. ಅದಾದಮೇಲೆ ಇಲ್ಲೇನು ಮಾಡಿದ್ದೀನಿ ಅಂತ ಹೇಳಿದ್ರೆ, ನಾನು ಲೀಫ್ ಡಿಸೈನ್ನ ಮಾಡಿದ್ದೀನಿ. ಇದು ಗೋಲ್ಡನ್ ಕಲರ್ ಜರಿ ಥ್ರೆಡ್ಡಲ್ಲಿ ಮಾಡಿರೋ ಇದು ಗೋಲ್ಡನ್ ಕಲರಲ್ಲಿ ಫುಲ್ ಸ್ಲೀವ್ಸನ್ನ ಮಾಡ್ಕೊತಾ ಹೋಗಿದ್ದೀನಿ. ಇದು ಕೂಡ ಅಷ್ಟೇ, ಫಸ್ಟು 1-2 ಲೀಫ್ನ ನಾನು ಫುಲ್ ಶಾರ್ಪ್ನೆಸ್ ತೊಗೊಂಡು ಆಮೇಲೆ ಒಂದು 5 ವಿಡ್ತಿಂದ 0 ಬಂದಿದ್ದೀನಿ. ಆ ಥರ ನಾನು ಮಾಡ್ತಾ ಹೋಗಿದ್ದೀನಿ. ಫುಲ್ಲು ಕೂಡ ಹಾಗೆ ಮಾಡಿದ್ದೀನಿ. ಫಸ್ಟಲ್ಲಿ ಎಡ್ಜಲ್ಲಿ ಮಾತ್ರ ಒಂದು ಶಾರ್ಪ್ನೆಸ್ ಲೀವ್ಸ್ನ ತೊಗೊಂಡು ಮಿಕ್ಕಿದ್ದೆಲ್ಲ ಬೇರೆ ಶೇಪಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಆ ರೀತಿ ಮಾಡ್ಕೊಂಡು ಹೋಗಿದ್ದೀನಿ. ಇದೆಲ್ಲ ನಾನು ಬೇಸಿಕ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ನನ್ನ ಬೇಸಿಕ್ ವೀಡಿಯೋಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಇಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬ್ಲೂ ಕಲರಲ್ಲಿ ನಾನು ಔಟ್ಲೈನ್ನ ಕೊಟ್ಕೊಂಡು ಮಧ್ಯದಲ್ಲೂ ಕೂಡ ಬ್ಲೂ ಕಲರಲ್ಲಿ ಫಿಲ್ ಮಾಡ್ತಾ ಹೋಗಿದ್ದೀನಿ. ಇದು ಆ್ಯಕ್ಚುಲಿ ಈ ಬ್ಲೂ ಕಲರು ಒಂಥರ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ಅದು ಬ್ಲೌಸ್ ಇರೋದು ಒಂಥರ ಪರ್ಪಲ್ ಕಲರಲ್ಲಿ. ಪರ್ಪಲ್ ಕಲರ್ ಮೇಲ್ಗಡೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಬ್ಲೂ ಶೇಡನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆ ಬ್ಲೂ ಶೇಡನ್ನು ಕೊಟ್ಟಾಗ ಒಂಥರ ಡಾರ್ಕಾಗಿ ಕಾಣಿಸುತ್ತೆ ಅಂತ ಹೇಳಿ ಏನು ಮಾಡಿದ್ದೀನಿ, ನಾನು ಆ ಬ್ಲೂ ಕಲರನ್ನು ತೊಗೊಂಡಿದ್ದೀನಿ. ನಾವು ಕಲರ್ ಕಾಂಬಿನೇಷನ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಲರ್ ಕಾಂಬಿನೇಷನ್ ಮಾಡಬೇಕಾದ್ರೆ ನಮಗೆ ಸ್ಯಾರೀಲಿ ಒಂದು ಚಿಕ್ಕ ಪುಟ್ಟ ಕಲರ್ ಸಿಕ್ಕಿದ್ರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಬೇಕು. ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಕೂಡ. ನನ್ನೆಲ್ಲ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾಯಿದೆ ಅಂದ್ಕೊತೀನಿ. ಇಷ್ಟ ಆದರೆ ನೀವು ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದೇ ನನ್ನ ಫೈನಲ್ ಲುಕ್. ಈ ರೀತಿ ಬಂದಿದೆ. ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.